ಸರ್ ನಮಸ್ಕಾರ. ನನ್ನ ಹೆಸರು ತ್ಯಾಗರಾಜ್ ಅಂತ. ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ. ನಾನಿಲ್ಲಿ ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದರು, ಅದನ್ನು ನೋಡಿದೆ ನಾನು. ಅದ್ರ ಬಗ್ಗೆ ಗೊತ್ತಾಯಿತು, ಅಮ್ಮನ ಬಗ್ಗೆ ಗೊತ್ತಾಯಿತು. ಭಗವತಿಯಮ್ಮ ಅಂತ ಗೊತ್ತಾಯಿತು. ಭಗವತಿಯಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡು ತುಂಬ ದಿನದ ಆಸೆ ಇತ್ತು. ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾ ಇರೋದು. ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಶತ್ರು ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು ಆ ಪೂಜೆಗೋಸ್ಕರ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಆ ಯೂಟ್ಯೂಬಲ್ಲಿ ಇದು ಬಂದಿದ್ದಕ್ಕೆ ಕಾರಣ ಏನಂದರೆ, ಒಬ್ಬರು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು. ಅವರು ಬಂದುಬಿಟ್ಟು ವಿಡಿಯೋದಲ್ಲಿ ಬಂದು ಈ ಥರ ಪೂಜೆ ಇದೆ, ಅಷ್ಟೇ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದರು. ಆ ಥರ ಹೇಳ್ತಾ ಇದು ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ದರ್ಶನ್ ಅವರು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ಈ ಥರ ಎಲ್ಲ ಎಷ್ಟೋ ಜನ ಹೋಗ್ತಾ ಇದ್ದಾರಲ್ಲ ಅಂತ ನಾವು ಒಂದು ದಿನ ಹೋಗೋಣ, ನಮಗೂ ತುಂಬ ತೊಂದರೆ ಇದೆ, ಅದರಿಂದ ನಾವು ಒಂದು ಸಲ ಹೋಗೋಣ ಅಂತ ಬಂದಿದ್ದೀವಿ. ತುಂಬ ದರ್ಶನ ಚೆನ್ನಾಗಾಗಿದೆ. ನಾವಿನ್ನು ಪೂಜೆಗೆ ನಿಂತ್ಕೊಂಡಿದ್ದೀವಿ. ಈಗ ಪೂಜೆ ಇನ್ನೂ ಮಾಡಿಸಿಲ್ಲ, 11 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಮುಗಿದ ಮೇಲೆ ನೋಡ್ಬೇಕು, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ಬೇಕು ಸರ್. ಪ್ರಸಾದ ಹಾಂ ಸರ್, ಇದು ತುಂಬ ಜನ ಬರ್ತಾ ಇದ್ದಾರೆ. ನಮ್ಮ ಫ್ರೆಂಡು ಬರ್ತಾ ಇದ್ದಾನೆ. ಮತ್ತೆ ನಾವು ಬರ್ಬೇಕು ಅಂದ್ಕೊಂಡಿದ್ದೀವಿ. ಮತ್ತೆ ಬರ್ತೀವಿ, ಮಿಸ್ ಮಾಡಲ್ಲ, ಮತ್ತೆ ಬರ್ತೀವಿ. ಬನ್ನಿ. ನನ್ನ ಹೆಸರು ತ್ಯಾಗರಾಜ್ ಅಂತ. ಬನ್ನಿ, ಅಮ್ಮನ ದರ್ಶನ ಮಾಡಿ. ತುಂಬ ಅದು ಅದ್ಭುತವಾದ ದರ್ಶನ ಆಗುತ್ತೆ. ಅಮ್ಮ ಬಂದು ಎಲ್ಲ ಕಷ್ಟಗಳನ್ನ ಈಡೇರಿಸ್ತಾಳೆ. ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ತ್ಯಾಗರಾಜ್ ಅಂತ. ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ. ನಾನಿಲ್ಲಿ ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದರು, ಅದನ್ನು ನೋಡಿದೆ ನಾನು. ಅದ್ರ ಬಗ್ಗೆ ಗೊತ್ತಾಯಿತು, ಅಮ್ಮನ ಬಗ್ಗೆ ಗೊತ್ತಾಯಿತು. ಭಗವತಿಯಮ್ಮ ಅಂತ ಗೊತ್ತಾಯಿತು. ಭಗವತಿಯಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡು ತುಂಬ ದಿನದ ಆಸೆ ಇತ್ತು. ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾ ಇರೋದು. ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಶತ್ರು ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು ಆ ಪೂಜೆಗೋಸ್ಕರ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಆ ಯೂಟ್ಯೂಬಲ್ಲಿ ಇದು ಬಂದಿದ್ದಕ್ಕೆ ಕಾರಣ ಏನಂದರೆ, ಒಬ್ಬರು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು. ಅವರು ಬಂದುಬಿಟ್ಟು ವಿಡಿಯೋದಲ್ಲಿ ಬಂದು ಈ ಥರ ಪೂಜೆ ಇದೆ, ಅಷ್ಟೇ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದರು. ಆ ಥರ ಹೇಳ್ತಾ ಇದು ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ದರ್ಶನ್ ಅವರು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ಈ ಥರ ಎಲ್ಲ ಎಷ್ಟೋ ಜನ ಹೋಗ್ತಾ ಇದ್ದಾರಲ್ಲ ಅಂತ ನಾವು ಒಂದು ದಿನ ಹೋಗೋಣ, ನಮಗೂ ತುಂಬ ತೊಂದರೆ ಇದೆ, ಅದರಿಂದ ನಾವು ಒಂದು ಸಲ ಹೋಗೋಣ ಅಂತ ಬಂದಿದ್ದೀವಿ. ತುಂಬ ದರ್ಶನ ಚೆನ್ನಾಗಾಗಿದೆ. ನಾವಿನ್ನು ಪೂಜೆಗೆ ನಿಂತ್ಕೊಂಡಿದ್ದೀವಿ. ಈಗ ಪೂಜೆ ಇನ್ನೂ ಮಾಡಿಸಿಲ್ಲ, 11 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಮುಗಿದ ಮೇಲೆ ನೋಡ್ಬೇಕು, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ಬೇಕು ಸರ್. ಪ್ರಸಾದ ಹಾಂ ಸರ್, ಇದು ತುಂಬ ಜನ ಬರ್ತಾ ಇದ್ದಾರೆ. ನಮ್ಮ ಫ್ರೆಂಡು ಬರ್ತಾ ಇದ್ದಾನೆ. ಮತ್ತೆ ನಾವು ಬರ್ಬೇಕು ಅಂದ್ಕೊಂಡಿದ್ದೀವಿ. ಮತ್ತೆ ಬರ್ತೀವಿ, ಮಿಸ್ ಮಾಡಲ್ಲ, ಮತ್ತೆ ಬರ್ತೀವಿ. ಬನ್ನಿ. ನನ್ನ ಹೆಸರು ತ್ಯಾಗರಾಜ್ ಅಂತ. ಬನ್ನಿ, ಅಮ್ಮನ ದರ್ಶನ ಮಾಡಿ. ತುಂಬ ಅದು ಅದ್ಭುತವಾದ ದರ್ಶನ ಆಗುತ್ತೆ. ಅಮ್ಮ ಬಂದು ಎಲ್ಲ ಕಷ್ಟಗಳನ್ನ ಈಡೇರಿಸ್ತಾಳೆ. ನಮಸ್ಕಾರ.